ಮೂರ್ತಿ ಮಾವ ಆಗಲಿ ವಿಕ್ರಮ್ ಸಾಹೇಬರಿಗೆ ಫೋನ್ ಮಾಡಿಲ್ಲ. ಫೋನ್ ಮಾಡಿದ್ದು ನಾನೇ. ಇವಳಿಗೆ ಕೊಟ್ಟ ಮಾತನ್ನ ಹೇಗೆ ಉಳಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇರುವಾಗಲೇ ಸಾಹೇಬ್ರ ನೆನಪಾದು. ನನ್ನ ಗಂಡ ಇಷ್ಟು ವರ್ಷದಲ್ಲಿ ಯಾರ್ಯಾರಿಗೋ ದಾನ ಮಾಡಿದ್ದಾರೆ. ಈಗ ಭಿಕ್ಷೆ ಅಂತ ಕೊಟ್ಟಿರೋ ಈ ಹಣನ ನಾನು ಮುಟ್ಬೇಕಾ? ಅವರ ದುಡ್ಡನ್ನು ಕಳಿಸ್ದೆ ಹೋಗಿದ್ದಿದ್ರೆ ಯಾವುದು ಆಗ್ತಾ ಇರಲಿಲ್ಲ. ಮೇಡಮ್, ದಯವಿಟ್ಟು ಸಾಹೇಬ್ರ ಮೇಲೆ ಮಾತ್ರ ಯಾವುದೇ ರೀತಿ ಆಪಾದನೆ ಮಾಡಬೇಡ. ಅವರು ನಮಗೆ ಸಹಾಯ ಆಗಲಿ ಅಂತ ದುಡ್ಡು ಕೊಟ್ಟು ಕಳಿಸಿದ್ರು. ಅವ್ರ ಮೇಲೆ ನಾವು ಆಪಾದನೆ ಮಾಡಿದ್ರೆ ದೇವರು ನಮ್ಮನ್ನು ಮೆಚ್ಚಲ್ಲ. ದೇವ್ರನ್ನ ಮೆಚ್ಚೋ ಕೆಲಸ ಆಗಲಿ ಮನುಷ್ಯರನ್ನ ಮೆಚ್ಚೋ ಕೆಲಸ ಆಗಲಿ ಇನ್ಯಾವತ್ತೂ ಮಾಡಬಾರ್ದು. ಯಾರ್ಯಾರನ್ನ ಎಲ್ಲೆಲ್ಲಿ ಇಡಬೇಕೋ ಅಲ್ಲಲ್ಲೇ ಇಡಬೇಕಪ್ಪ. ಇಲ್ಲದೆ ಹೋದ್ರೆ ಪ್ರತಿ ದಿನ ಪ್ರತಿ ಕ್ಷಣ ನಾವು ದೌರ್ಜನ್ಯಕ್ಕೆ ಒಳಗಾಗ್ತಿರ್ತೀವಿ. ಇವತ್ತು ಸಾಹೇಬ್ರು ಮಾಡಿರೋ ತಪ್ಪಿಗೆ ನಾವೆಲ್ಲರೂ ಅನುಭವಿಸ್ತಿದ್ದೀವಿ. ನಿನ್ ತಮ್ಮಯ್ಯ ಅಂತೀನಿ, ಸಾಹೇಬ್ರನ್ನ ಮಾತ್ರ ಏನು ಅನ್ಬೇಡ್ವೆ. ಯಾಕನ್ಬಾರ್ದು? ಯಾಕಪ್ಪ ಅನ್ಬಾರ್ದು? ನನ್ನಿಂದ ದೂರ ಬಿಟ್ಟು ಹೋಗಿ ಅಂತ ಹೇಳಿದ್ಮೇಲೆ ನನ್ನ ಹಿಂದೆ ಬರ್ತಾನೆ ಇದ್ದಾರೆ. ನನ್ನಿಂದ ಏನಾಗ್ಬೇಕಾಗಿದೆ ಅವ್ರಿಗೆ? ಹೆಂಡತಿಯಿಂದ ಗಂಡನ್ಗೆ ಏನಾಗ್ಬೇಕು ಅಂತ ಕೇಳ್ತಿಯಲ್ಲೇ? ಯಾಕೆಲ್ರೂ ಸೇರ್ಕೊಂಡು ನಂಗೆ ಹೇಗೆ ಹಿಂಸೆ ಮಾಡ್ತಿದ್ದೀರಾ? ನಾನು ನೆಮ್ಮದಿಯಾಗಿ ಬದುಕೋದು ನಿಮ್ಗೆ ಯಾರಿಗೂ ಇಷ್ಟ ಇಲ್ವಾ? ನಾನು ಇದನ್ನು ಸುಮ್ಮನೆ ಬಿಡಲ್ಲಪ್ಪ. ಈಗಲೇ ಫೋನ್ ಮಾಡ್ತೀನಿ, ಕೇಳ್ತೀನಿ ಯಾಕೆ ಹೀಗೆ ಮಾಡ್ತೀರಾ, ನನ್ನಿಂದ ದೂರ ಹೋಗ್ಬಿಡಿ ಅಂತ. ಮಧುರ, ಆ ಕೆಲಸ ಮಾತ್ರ ಮಾಡ್ಬೇಡ ಕಣೆ. ನಿನ್ ಮೇಲೆ ಅಭಿಮಾನದಿಂದ ನಿನ್ ಓದಕ್ಕೆ ಸಹಾಯ ಆಗ್ಲಿ ಅಂತ ದುಡ್ಡು ಕೊಟ್ಟು ಕಳಿಸಿದ್ದಾರೆ. ನೀನ್ ಅವ್ರ ಮೇಲೆ ಏನಾದ್ರು ಆಪಾದನೆ ಮಾಡ್ಬಿಟ್ರೆ ತುಂಬಾ ನೊಂದ್ಕೋತಾರೆ. ಅಕ್ಕನ ಜೊತೆ ಚೆನ್ನಾಗಿರಿ ಅಂತ ಅಷ್ಟು ಸ್ಪಷ್ಟವಾಗಿ ಹೇಳಿದ್ಮೇಲೂ ನನ್ನ ಮೇಲೆ ಅಭಿಮಾನ ಇದೆ, ಏನಪ್ಪ ಅರ್ಥ? ನನ್ನ ಭಾವನೆನ ಅರ್ಥ ಮಾಡ್ಕೊಂಡಿಲ್ಲ ಅಂದಮೇಲೆ ನಾನು ಯಾಕೆ ಅವ್ರ ಮೇಲೆ ಅಭಿಮಾನ ಇಟ್ಕೋಬೇಕು? ನಾನು ಈಗಲೇ ಅವ್ರಿಗೆ ಫೋನ್ ಮಾಡ್ತೀನಿ ಇರು. ಬೇಡ ಕಣೆ, ಬೇಡ. ಅವ್ರಿಗೆ ನೀನು ಫೋನ್ ಮಾಡಕ್ ಹೋಗ್ಬೇಡ, ದಯವಿಟ್ಟು ಬೇಡ. ನಾನು ಅವ್ರಿಗೆ ಈಗಲೇ ಫೋನ್ ಮಾಡ್ತೀನಿ. ಬೇಡ್ವೆ, ಅವ್ರಿಗೆ ಫೋನ್ ಮಾಡಕ್ ಹೋಗ್ಬೇಡ ಕಣೆ. ನೀನ್ ಸುಮ್ನಿರಪ್ಪ. ಮಧುರ, ಏ ಮಧುರ, ಬಾಗಲ್ ತೆಗಿಯೇ. ಬಾಗ್ಲ ಯಾಕೆ ಹಾಕೊಂಡೆ? ಏ ಮಧುರ, ಸಾಹೇಬ್ರಿಗೆ ಫೋನ್ ಮಾಡಕ್ ಹೋಗ್ಬೇಡ ಕಣೆ. ಈಗಾಗಲೇ ಅವ್ರಿಗೆ ನಾವು ನೋವು ಕೊಟ್ರೆ ಸಾಕು. ಅದ್ಮೇಲೆ ಬರೇಳಕ್ ಹೋಗ್ಬೇಡ ಕಣೆ. ನೀನು ಸಮಾಧಾನ ಮಾಡ್ಕೊಳೆ, ಸಮಾಧಾನ ಮಾಡ್ಕೋ. ಮಧುರ, ಬಾಗಲ್ ತೆಗಿಯೇ. ಏ ಮಧುರ, ಬಾಗಲ್ ತೆಗಿಯೇ. ಮಧುರ ಫೋನ್ ಮಾಡ್ತಿದ್ದಾಳೆ. ಮೋಸ್ಟ್ಲಿ ಅವಳು ನನ್ನ ಮಿಸ್ ಮಾಡ್ಕೊಂತಿರ್ಬೇಕು. ಹಲೋ, ಹೇಳು ಮಧುರ. ಯಾಕೆ ನನಗೆ ದುಡ್ಡು ಕೊಟ್ಟು ಕಳ್ಸಿದ್ರಿ? ಏನಕ್ಕೆ? ನಿಮ್ಮ ಹತ್ರ ದುಡ್ಡಿದೆ ಅಂತ ತೋರಿಸ್ಕೊಳ್ಳೋದಕ್ಕ? ನನ್ನನ್ನು ಬಿಟ್ಬಿಡಿ ಅಂತ ಹೇಳಿದ್ರೆ ನಿಮ್ಗೆ ಒಂದ್ಸಲ ಅರ್ಥ ಆಗ್ತಿಲ್ವಾ? ನಾನು ನೆಮ್ಮದಿಯಾಗಿರೋದು ನಿಮ್ಗೆ ಇಷ್ಟ ಆಗ್ತಿಲ್ವಾ? ದುಡ್ಡು ಕೊಟ್ಟರು ನನ್ನ ಒಲಿಸ್ಕೋಬೋದು ಅಂತ ಅನ್ಕೊಂಡಿದ್ದೀರಾ? ನನ್ನ ಓದೋದು ನೀವ್ಯಾರಿಗೆ ಸಹಾಯ ಮಾಡಕ್ಕೆ? ನಾನು ಹೇಗೆ ಓದ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನಾನು ಹೇಗೋ ಬದುಕೋತೀನಿ. ಪ್ಲೀಸ್ ದಯವಿಟ್ಟು ನನ್ನ ದೂರ ಹೋಗ್ಬೇಡಿ. ಯಾಕೆ ಮಧುರ ಈಗ ಮಾತಾಡ್ತಿದ್ಯಾ? ನಾನೇನು ಮಾಡಿದೆ ಅಂತ ಇಷ್ಟು ಕೋಪ ನಿನಗೆ? ಪ್ರಕಾಶ ಫೋನ್ ಮಾಡಿ ನನ್ನ ವಿಷಯ ತಿಳಿಸಿದಾಗ ನನ್ನ ಮನಸ್ಸು ತಡೆದಿಲ್ಲ. ಅದಕ್ಕೆ ನಾನೇ ಕೊಟ್ಟು ಕಳಿಸ್ದೆ. ಅದ್ಯಾರೋ ಬೇರೆಯವ್ರ ದುಡ್ಡಲ್ಲ ಮಧುರ, ನಿನ್ನ ದುಡ್ಡೇ, ನಿನಗೆ ಸೇರ್ಬೇಕಾಗಿರೋದು. ಯಾಕೆ? ನಾನು ಇಷ್ಟು ದಿನ ನಿಮ್ಮ ಮನೇಲಿ ಕೆಲಸ ಮಾಡಿದ್ನಲ್ಲ, ಅದಕ್ಕೆ ಕೊಟ್ಟು ಕಳ್ಸಿದ್ರ ದುಡ್ಡನ್ನ? ನಾನೇನೇನು ಕೆಲಸದವ್ ಅನ್ಕೊಂಡ್ರ? ನನಗೆ ನಿಮ್ಮ ಸಹಾಯ ಬೇಕಾಗಿಲ್ಲ. ನನ್ನ ಹಿಂದೆ ಬರ್ದೊಂದು ಬಿಟ್ಬಿಡಿ. ನಾನು ನಿಮ್ಮನ್ನ ಆದರ್ಶ ವ್ಯಕ್ತಿ ಅನ್ಕೊಂಡಿದ್ದೆ, ಆದ್ರೆ ನೀವು ನನ್ನ ಇಷ್ಟು ಚೀಪಾಗಿ ನಡ್ಸ್ಕೋತೀರಂತ ಅನ್ಕೊಂಡಿರ್ಲಿಲ್ಲ. ಮಧುರ, ನಿಂಗೆ ಗೊತ್ತಿಲ್ಲದಂಗೆ ತುಂಬಾ ದೊಡ್ಡ ದೊಡ್ಡ ಮಾತಾಡ್ತಿದ್ಯಾ. ಅರ್ಥ ಮಾಡ್ಕೊಂಡು ಮಾತಾಡು. ಅರ್ಥ ಮಾಡ್ಕೊಂಡೇ ಮಾತಾಡ್ತಿದ್ದೀನಿ. ಇಷ್ಟು ದಿನ ನೀವು ಹೇಗೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಇವಾಗ ಗೊತ್ತಾಗ್ತಿದೆ. ನಾನು ನಿಮ್ಮ ಪಾಲಕ್ ಸತ್ತೋಗಿದ್ದೀನಿ. ಇನ್ ಯಾವತ್ತೂ ನಿಮ್ಮ ಜೊತೆಗೆ ನಾನು ಬರಲ್ಲ.
ಹಲೋ ಹಲೋ ಮಧುರ, ಹಲೋ. ಯಾವುದನ್ನ ಮಾಡಬೇಡ ಅಂತ ಹೇಳಿದ್ದೆ ಅದನ್ನೇ ಮಾಡಿಬಿಟ್ಟಿಗೆ. ಯಾಕೆ ಇಷ್ಟೊಂದು ಕಟಿಕೆ ಆಗ್ಬಿಟ್ಟೆ ನೀನು? ಎಲ್ಲ ಸಾಹೇಬ್ರಿಗೋಸ್ಕರ. ಅವ್ರು ಚೆನ್ನಾಗಿರ್ಬೇಕು. ಸಾಕಪ್ಪ, ಅವ್ರು ನನ್ನಿಂದ ಅನ್ಭವಿಸ್ತಿತ್ತು ಸಾಕು. ಮೇಘನಾ, ಕಳ್ರು ಸಿಕ್ಕಿದ್ರಾ? ರೆಡ್ ಹ್ಯಾಂಡಾಗಿ ಹಿಡಿದ್ಯಾ? ಬ್ಯಾಗು ದುಡ್ಡು ಎಲ್ಲ ಮನೇಲೇ ಇತ್ತಾ? ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡ್ರು ಆಂಟಿ. ದುಡ್ಡು ಮನೇಲೇ ಇತ್ತು, ಆದ್ರೆ ಅದನ್ನ ಮಧುರ ತರಿಸ್ಕೊಂಡಿಲ್ಲ. ಮತ್ತೆ ಅದಕ್ಕೇನು ಕಾಲಿದ್ಯಾ? ತಾನಾಗೆ ನಡ್ಕೊಂಡು ಹೋಗಲ್ಲಿರಕ್ಕೆ? ಇಲ್ಲ, ನಾವು ಅಂದ್ಕೊಂಡ ಹಾಗೆ ಏನು ನಡೆದಿಲ್ಲ. ಸಾಹೇಬ್ರು ಇಲ್ಲಿಂದ ದುಡ್ಡು ತಗೊಂಡು ಹೋಗಿದ್ದು ನಿಜ, ಅದನ್ನ ಮಧುರಾಗೆ ಕೊಡಕ್ಕೆ ಅಂತ ತಗೊಂಡು ಹೋಗಿದ್ದು ನಿಜ. ಆದ್ರೆ ಅದನ್ನ ಕೊಟ್ಟಿದ್ದು ಪ್ರಕಾಶ. ಪ್ರಕಾಶನ? ಅವನಿದಾನ ಇದರಲ್ಲಿ? ಅವನು ಹೇಗೆ ಬಂದ? ನಮ್ಮಪ್ಪನ ಕಷ್ಟ ನೋಡೋಕ್ಕಾಗದೆ ಪ್ರಕಾಶ ಸಹಾಯ ಮಾಡಕ್ ಬಂದಿದ್ದಾನೆ. ಅವನೇ ಸಾಹೇಬ್ರಿಗೆ ಫೋನ್ ಮಾಡಿ ದುಡ್ಡು ಬೇಕು ಅಂತ ಕೇಳಿದ್ದಾನೆ. ಮಧುರನ ಹೆಸರು ಕೇಳ್ತಿದ್ದ ಹಾಗೆ ಸಾಹೇಬ್ರು ಹಿಂದೆ ಮುಂದೆ ನೋಡದೆ ದುಡ್ಡು ತಗೊಂಡು ಹೋಗಿ ಕೊಟ್ಟಿದ್ದಾರೆ. ಓ, ಇದು ಪ್ರಕಾಶಂದು ಗೋಲ್ಮಾಲು. ಅವನೆಷ್ಟು ಹಣ ಕಿತ್ಕೊಂಡಿದ್ದಾನೋ? ಪ್ರಕಾಶ ದುಡ್ಡು ಕಿತ್ಕೊಂಡಿಲ್ಲ, ದುಡ್ಡು ಬೇಕಾಗಿರೋದು ಆ ಮಧುರಾಗೆ. ಮಧುರಾಗೆ ಯಾಕೆ ಬೇಕಿತ್ತು ಅಷ್ಟೊಂದು ದುಡ್ಡು? ಮಧುರ IAS ಓದ್ತಾಳಂತೆ. ಅವಳು ಓದಕ್ಕೆ ಸಹಾಯ ಆಗಲಿ ಅಂತ ಸಾಹೇಬ್ರು ದುಡ್ಡು ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ವಿಷಯ ಏನು ಅಂತ ಈಗ ಅರ್ಥ ಆಗ್ತದೆ. ಏನ್ ವಿಷಯ ಆಂಟಿ? ಮಧುರ ಯಾಕೆ ಮನೆ ಬಿಟ್ಟು ಹೋದ್ಲು ಅಂತ ನಂಗೆ ಇವಾಗ ಕ್ಲಾರಿಟಿ ಸಿಗ್ತಾ ಇದೆ. ಏನ್ ಕ್ಲಾರಿಟಿ? ಮಧುರ IAS ಪಾಸ್ ಮಾಡ್ತಾಳೆ. IAS ಪಾಸ್ ಮಾಡಿ ನಾರಾಯಣಪಟ್ಟಣಕ್ಕೆ DC ಆಗಿ ಹೋಗ್ತಾಳೆ. ಸೊ ನಾರಾಯಣಪಟ್ಟಣದಲ್ಲಿ ಪ್ರೇಮ ಪ್ರಕರಣ ನಂಬರ್ 2 ಶುರುವಾಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಅಂದ್ರೆ ಏನು? ಮಧುರ DC ಆಗಿ ನಾರಾಯಣಪಟ್ಟಣಕ್ಕೆ ಬರ್ತಾಳೆ. ಆ ಕ್ಷೇತ್ರದ MLA ವಿಕ್ರಮ್ ಸಿಂಹನ ಭೇಟಿ ಆಗ್ತಾಳೆ. ಆ ಕಡೆ DC, ಈ ಕಡೆ ರಾಜಕಾರಣಿ. ಎಂಥ ಒಳ್ಳೆ ಕಾಂಬಿನೇಷನ್ ಅಂತೀಯಾ? ಒಂದು ಫೈಲ್ ಮೂವ್ ಆಗ್ಬೇಕಾದ್ರೆ ಇವನು ಮಧುರನ್ ಭೇಟಿ ಆಗ್ತಾನೆ. ಒಂದು ಟೆಂಡರ್ ಅಪ್ರೂವ್ ಆಗ್ಬೇಕಾದ್ರೆ ಮಧುರ ಭೇಟಿ ಆಗ್ತಾಳೆ. ಹೀಗೆ ನಾರಾಯಣಪಟ್ಟಣದಲ್ಲಿ ಪ್ರೇಮ ಕತೆ ಹರಿದಾಡ್ತಾ ಇರತ್ತೆ. ನೀನು ನೋಡ್ತಾನೇ ಇರು. ಏನ್ ಹೇಳ್ತಿದ್ದೀರಾ ಆಂಟಿ ನೀವು? ಇನ್ನೇನು ಮತ್ತೆ, ತನ್ನ ಹೆಂಡತಿ DC ಅಂತ ಹೇಳ್ಕೊಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಅದರಿಂದ ರಾಜಕಾರಣಿ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ರಾಜಕಾರಣಿಗಳು ಮಾರ್ಕೆಟಲ್ಲಿ ವ್ಯಾಲ್ಯೂ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಎಂತೆಂಥ ಗಿಮಿಕ್ಸ್ ಮಾಡ್ತಾರೆ ಗೊತ್ತಿದೆಯಾ ನಿಂಗೆ? ಆದರೆ ಇಲ್ಲಿ ನೋಡು, ವಿಕ್ರಮ್ ಸಿಂಹ ಯಾವ ಗಿಮಿಕ್ಕೂ ಮಾಡೋದು ಬೇಕಾಗಿಲ್ಲ. ಬಿಟ್ಟಿ ಪ್ರಚಾರ ಸಿಗ್ತಾ ಇದೆ ಅವನಿಗೆ. ಈ ಕಾರಣನೂ ಇರ್ಬೋದು ಮಧುರನ DC ಮಾಡೋದಕ್ಕೆ ವಿಕ್ರಮ್ ಸಹಾಯ ಮಾಡ್ತಾ ಇರೋದು. ಏನ್ ಮಾಡ್ದಂಟೆ ಈಗ? ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ನಾನು ಎಷ್ಟು ಕಷ್ಟಪಡ್ತಿದ್ದೀನಿ. ಅಣೆಕಟ್ಟು ಎಷ್ಟೇ ಕಟ್ಟಿದ್ರು ನೀರು ಸುರಿತಾನೆ ಇದೆ. ಪ್ರೀತಿ ಪ್ರೀತಿ ಅನ್ನೋ ನೀರು ಹರಿತಾ ಇರೋದು. ಹರಿಲಿ ಬಿಡು, ಎಷ್ಟು ದಿನ ಹರಿಯತ್ತೆ. ಆಮೇಲೆ ನಾವು ಅದಕ್ಕೆ ಸಪ್ರೇಟ್ ಕಾಲುವೆ ಮಾಡಿ ನೀರನ್ನ ಇಳಿಸಿದ್ರಾಯ್ತು. ಮೇಘನಾ, ಆ ಮನೇಲಿದ್ದು ದುಡ್ಡು ತಗೊಂಡ್ಬಂದು ವಿಕ್ರಮ್ ಸಿಂಹಂಗೆ ವಾಪಸ್ ಕೊಟ್ಟೆ ತಾನೆ? ಅದನ್ನ ನಾನು ತಗೊಂಡು ಬಂದೇ ಇಲ್ಲ. ಅಯ್ಯೋ ದಡ್ಡಿ, ಆ ಹಣ ಈ ಮನೆಗೆ ಸೇರಿದ್ದು. ಅದನ್ನ ವಿಕ್ರಮ್ ಸಿಂಹ ತಗೊಂಡೋಗಿ ಕೊಟ್ಟಿದ್ದಾನೆ ಅಂತ ಗೊತ್ತಾದ್ಮೇಲೂ ಯಾಕೆ ಅಲ್ಲೇ ಬಿಟ್ಟೆ? ವಾಪಸ್ ತಗೊಂಡ್ಬರ್ಬೇಕಾಗಿತ್ತು ತಾನೆ? ನನಗೂ ಸ್ವಾಭಿಮಾನ ಅನ್ನೋದಿದೆ ಆಂಟಿ. ನನ್ನ ಗಂಡ ಕೊಟ್ಟು ಭಿಕ್ಷೆನ ನಾನು ಯಾಕೆ ಮುಟ್ಬೇಕು ಅಂತ ಅವ್ರ ಮುಖಕ್ಕೆ ಎಸ್ ಬಂದೆ. ನನ್ನ ಕರ್ಮ. ನಿನ್ನಂಥ ದಡ್ಡಿನ ಎದುರು ನಿಲ್ಲಿಸ್ಕೊಂಡು ಬುದ್ಧಿ ಹೇಳಿ ನಿನ್ನ ಜೀವನ ಸರಿ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ನೋಡು. ನನ್ನ ಹಣೆಗೆ ನಾನೇ ಚಚ್ಕೋಬೇಕು. ಮೇಘನಾ, ಹಣನ ಯಾರಾದರೂ ಅಲ್ಲೇ ಬಿಟ್ಬಿಟ್ಟು ಬರ್ತಾರಾ? ಶಿಕ್ಷೆನೋ ಭಿಕ್ಷೆನೋ ಹಣ ಹಣನೇ, ಅದು ಕಲ್ಲಾಗೋದಿಲ್ಲ. ಏನು ತಾವೇ ನಿಂತು
ತಮ್ಮ ತಂಗಿನ IAS ಪಾಸ್ ಮಾಡೋ ರೀತಿ ಕಾಣಿಸ್ತಾ ಇದೆಯಲ್ಲ. ಮಧುರ DC ಆಗೋದಕ್ಕೆ ವಿಕ್ರಮೇ ಕಾರಣ ಆಗ್ತಾನೆ, ನೋಡ್ತಾ ಇರು. ಆ ದುಡ್ಡಿಂದ ಅವಳ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ, ಓದೋಕ್ಕೆ ಸುಲಭ ಆಗುತ್ತೆ. ಏನು ಮಾಡೋದು ಇವಾಗ? ಹಾಗಾಗಕ್ಕೆ ಬಿಡಬಾರ್ದು. ಯಾವುದೇ ಕಾರಣಕ್ಕೂ ಅವಳು ಎಕ್ಸಾಮ್ ಫೀಸ್ ಕಟ್ಟಬಾರ್ದು. ಅದು ಹೇಗೆ? ಹೇಳಲ್ಲ, ಮಾಡಿ ತೋರಿಸ್ತೀನಿ. ತಗೋ ಮಧುರ. ನೀನು ಸಾಹೇಬ್ರಿಗೆ ಬೈದಿದ್ದನ್ನ ಮಾವ ಹೇಳಿದ್ರು. ಅವ್ರು ನೀನು ಬಿಟ್ಟು ಬದುಕಲಿ ಅಂತ ನೀನು ಕಠೋರವಾಗಿ ನಡ್ಕೋಬಹುದು. ಆದರೆ ನೀನೇನು ಅಂತ ಸಾಹೇಬ್ರಿಗೆ ಚೆನ್ನಾಗಿ ಗೊತ್ತು. ಮಧುರ, ನೀನು ಸಾಹೇಬರಿಗೆ ಬೈದಿರೋದ್ರಿಂದ ನಿನ್ನ ಮತ್ತು ಅವ್ರ ಮಧ್ಯೆ ಇರೋ ಸಂಬಂಧ ಹಾಳಾಗಲ್ಲ. ನೋಡು ಮಧುರ, ಇದು ನಿಂಗೆ ಸೇರ್ಬೇಕಾಗಿದ್ದು. ಅವರು ಅವ್ರ ಕರ್ತವ್ಯ ಮಾಡಿದ್ದಾರೆ. ಆದರೆ ಇದನ್ನ ನೀನು ತಿರಸ್ಕಾರ ಮಾಡ್ತಿದೀಯ. ನೀನು ಮಾಡಿದ ತಪ್ಪು ಅಂತ ನಾನು ಹೇಳಲ್ಲ. ನಿನ್ನ ತ್ಯಾಗದ ಬೆಲೆ ಹೇಗ್ನಾಗ ಗೊತ್ತಾಗಿಲ್ವಲ್ಲ, ಅದೇ ನನಗೆ ಬೇಜಾರಾಗ್ತಿದೆ. ಇದರಿಂದ ಅನುಭವಿಸ್ತಾ ಇರೋದು ನೀನು ಮತ್ತು ಸಾಹೇಬರು ಕಣೆ. ನಾನು ಅದನ್ನು ಮುಟ್ಟೋ ಅರ್ಹತೆ ಕಳ್ಕೊಂಡ್ಬಿಟ್ಟಿದ್ದೇನೆ ಪ್ರಕಾಶ. ನನಗೆ ದುಡ್ಡು ಬೇಡ. ಅರ್ಹತೆ ಮುಟ್ಟೋ ದುಡ್ಡಿನ ಮೇಲೆ ಇರಲ್ಲ ಮಧುರ. ನೀನೇನು ಅಂತ ಸಾಹೇಬ್ರಿಗೆ ಚೆನ್ನಾಗಿ ಗೊತ್ತು. ಅವರೇನು ಅಂತ ನಿಂಗೆ ತುಂಬ ಚೆನ್ನಾಗಿ ಗೊತ್ತು. ನೀನು DC ಆಗಲಿ ಅಂತ ಇಷ್ಟು ಆಸೆ ಇಟ್ಕೊಂಡಿದ್ದಾರೆ ಗೊತ್ತಾ ಅವರು. ನಾನು ಫೋನ್ ಮಾಡಿ ವಿಷಯ ಹೇಳ್ತಿದ್ದಾಗೆ ಎಷ್ಟು ಖುಷಿಯಿಂದ ಹಣ ತಂದು ಕೊಟ್ಟರು ಗೊತ್ತಾ ಅವರು. ಅವ್ರಿಗೆ ಹುಷಾರಿಲ್ಲ ಅಂದ್ರು ಅದನ್ನು ಲೆಕ್ಸಿಲ್ಲ ಅವರು. ಹೌದು ಮಧುರ, ಅವರಿಗೆ ಹುಷಾರಿಲ್ಲ. ನೀನು ಅವ್ರನ್ನ ಬೈಬಾರ್ದಾಗಿತ್ತು. ನಿನ್ನ ನೆನಪಲ್ಲಿ ಎಷ್ಟು ಸ್ವರ್ಗ ಹೋಗಿದ್ದಾರೆ ಗೊತ್ತಾ ಅವರು. ಅವರನ್ನು ನೋಡಿದ್ರೆ ಅಯ್ಯೋ ಪಾಪ ಅನ್ಸತ್ತೆ. ಅಷ್ಟು ಡಲ್ ಆಗಿದ್ದಾರೆ ಅವರು. ಮಧುರ, ಅವ್ರು ಎಷ್ಟು ಸಾಫ್ಟ್ ಆಗಿದ್ದಾರೆ ಅಂದರೆ ಇವರೇನಾ ನಮ್ಮ ಸಾಹೇಬರು ಅಂತ ಅನುಮಾನ ಬರುತ್ತೆ ಕಣೆ. ನಾನು ಅವರು ಕಿತ್ತಾಡಿದ್ವಿ. ನಮ್ಮಿಬ್ಬರ ಮಧ್ಯ ಸಣ್ಣ ಪುಟ್ಟ ಮನಸ್ತಾಪಗಳಿತ್ತು. ಆದರೆ ಈಗ ಅವರೇ ನನ್ನ ಹತ್ರ ಸಾರಿ ಕೇಳಿದ್ರು. ಮಧುರ ನನ್ನ ಶಕ್ತಿ ಅಂತ ಹೇಳಿದ್ರು. ನಿನ್ನ ಆದರ್ಶ ವ್ಯಕ್ತಿ ನಿನ್ನ ಹಿಂದೆ ಇದ್ದಾರೆ ಮಧುರ. ನೀನು DC ಆಗ್ತೀಯ. ತಗೋ. ಮಧುರ, ನೀನು ಸಾಹೇಬ್ರಿಗೆ ಬೈದು ಎಷ್ಟು ನೋವು ಪಡ್ತಾ ಇದೆಯಾ ಅಂತ ನನಗೆ ಅರ್ಥ ಆಗ್ತಿದೆ. ಆದರೆ ಈ ನೋವಲ್ಲಿ ಓದೋದ್ರ ಕಡೆ ಗಮನ ಕೊಡೋದು ಮರಿಬೇಡ. ನಾಳೆಗೆ ಹೋಗಿ ಫೀಸ್ ಕಟ್ ಬರೋಣ. ತಗೋ ಇದು. ಮಧುರ, ನೀನು DC ಆದರೆ
ನನಗಿಂತ ನಿಮ್ಮ ಅಪ್ಪನಿಗಿಂತ ಹೆಚ್ಚು ಖುಷಿ ಪಡೋರು ಸಾಹೇಬರು ಕಣೆ, ಸಾಹೇಬರು. ಬರ್ತೀನಿ ಕಣೆ ಮಧುರ. ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ ಇವರು, ಎಲ್ಲ ಹೋದ್ರು ರೀ? ಏನ್ರಿ ಇದು, ಕುಡ್ಕೊಂಡ್ ಬಂದಿದ್ದೀರಾ? ಏನಿವಾಗ? ಅತ್ತೆಗ್ ಗೊತ್ತಾದ್ರೆ ಬೇಜಾರ್ ಮಾಡ್ಕೋತಾರೆ. ಏನ್ರಿ ಇದು? ಅವ್ರು ಬೇಜಾರ್ ಮಾಡ್ಕೊಂತಾರೆ, ಇವ್ರು ಬೇಜಾರ್ ಮಾಡ್ಕೊಂತಾರೆ, ಎಲ್ಲಾರು ಬೇಜಾರಾಗೋದು ನಿನಗೆ ಗೊತ್ತಾಗತ್ತೆ. ಅದೇ ನನಗೆ ಬೇಜಾರಾಗೋದು ಯಾರಿಗೂ ಗೊತ್ತಾಗಲ್ಲ. ನಾನು ಈಗಲೇ ಹೋಗಿ ಕೇಳ್ತೀನಿ. ಕೂತ್ಕೊಳ್ಳಿ ನೀವು. ಮಧುರ, ನಿಂಗೆ ನಾನು ಸಹಾಯ ಮಾಡಿದೆ, ನಾನು ತುಂಬಾ ಖುಷಿ ಪಟ್ಟೆ. ಈಗ ನೋಡಿದ್ರೆ ನೀನು ನನಗೆ ಬೈತಿದ್ದೆ. ಆ ಮಧುರ ಇವ್ರಿಗೆ ಬೈದ್ಲಾ? ನೀನು ಮಾಡಿದ ಸರಿನಾ? ನೀನು DC ಆಗಬೇಕು ಅಂತ ನಾನು ಆಸೆ ಪಟ್ಟೆ. ಪಾಪ ಮೂರ್ತಿ ಮಾವನಿಗೆ ಕಷ್ಟ ಆಗಬಾರ್ದು ಅಂತ ಹಣದ ಸಹಾಯ ಮಾಡಿದೆ. ನಾನು ಮಾಡಿದ್ದು ತಪ್ಪ? ಹೇಳು. ನಾನು ನಿಂಗೆ ದುಡ್ಡಿನ ಆಸೆ ತೋರಿಸಿ ನಿನ್ನ ಹೊಲ್ಸ್ಕೊಳೋ ಪ್ರಯತ್ನ ಮಾಡಿಲ್ಲ. ಈ ವಿಕ್ರಮ್ ಸಿಂಹ ಅಷ್ಟು ಚೀಪೇ ಅಲ್ಲ. ನೀನು IAS ಓದಿ DC ಆಗ್ತೀಯ. ಆಗ ನಾನು ನಿನ್ನ ನಾರಾಯಣಪಟ್ಟಣಕ್ಕೆ ಪೋಸ್ಟಿಂಗ್ ಹಾಕೊಂತೀನಿ. ಆದರೆ ನೀನು ನನಗೆ ಬೈದ್ಬಿಟ್ಟೆ ಅಲ್ಲ. ನೀನು ಮಾಡಿದ ಸರಿನಾ ಮಜೂರಾ? ನೀನು ನನಗೆ ಬೈದಿದ್ದಕ್ಕೆ ನನಗೆ ತುಂಬ ಹರ್ಟ್ ಆಯ್ತು. ನೀನು ನನಗೆ ಬೈಬಾರ್ದಾಗಿತ್ತು. ಆದರೂ ನೀನು DC ಆಗಿ ಬರಬೇಕು ಅಂತ ನಾನು ಆಸೆ ಪಡ್ತೀನಿ. ಐ ಮಿಸ್ ಯು ಮಧುರ, ಐ ಮಿಸ್ ಯು. ರೀ, ಆ ಮಧುರ ನಿಮಗೆ ಬೈದ್ಲಾ? ಹೌದು, ಅವಳು ನನಗೆ ಬೈದ್ಲು. ಅದೇ ನೀನು ತಲೆ ಕೆಚ್ಕೊಂಬೇಡ. ಅವಳು ಯಾವಳ್ರಿ ನಿಮಗೆ ಬೈಯೋದಕ್ಕೆ? ಅವಳು ಯಾರ? ಅವಳು ಯಾರ? ಅವಳು ಎಲ್ಲ. ಅವಳು ಬೈದಿರೋದಲ್ಲಿ ತಪ್ಪೇನು ಇಲ್ಲ. ಅವಳ ಸ್ವಾಭಿಮಾನಕ್ಕೆ ನಾನು ಪೆಟ್ಟು ಕೊಟ್ಟೆ. ಅವಳು ನನ್ನ ಹೃದಯಕ್ಕೆ ಪೆಟ್ಟು ಕೊಟ್ಬಿಟ್ಲು. ಅವಳು ತುಂಬ ಸ್ವಾಭಿಮಾನಿ. ನಾನು ಅವಳು ಕೇಳ್ದೆ ದುಡ್ಡು ಕೊಟ್ಟನಲ್ಲ, ಅದು ತಪ್ಪು. ಪ್ರಕಾಶಂಗೆ ಹೇಳಿದ್ದೆ ಅವಳಿಗೆ ಹೇಳ್ಬೇಡ ಕಣೋ ಅಂತ. ಅದು ಹೇಗೋ ಗೊತ್ತಾಗ್ತು. ಅದು ಹೇಗೆ ಗೊತ್ತಾಯ್ತೋ ಗೊತ್ತಿಲ್ಲ. ಅವಳಿಗೆ ಹೇಳ್ದೆ ಕೊಟ್ಟಿದ್ದಕ್ಕೆ ಅವಳು ಕೋಪಿಸ್ಕೊಂಡ್ಬಿಟ್ಟಿದ್ದಾಳೆ. ಅದಕ್ಕೆ ನನಗೆ ಬೈದ್ಲು.
ಅವಳು ಬೈದ್ಲು ಅಂತ ನೀವ್ಯಾಕ್ರಿ ಕುಡ್ಕೊಂಡು ಬರಬೇಕು? ಬೇಜಾರಾಯ್ತು. ತುಂಬ ಪ್ರೀತಿಸೋರು ಬೈದ್ರೆ ಮನಸ್ಸಿಗೆ ತುಂಬ ಬೇಜಾರಾಗತ್ತೆ. ಅದನ್ನ ಸಹಿಸ್ಕೊಳಕ್ಕಾಗಲ್ಲ. ಅದನ್ನ ಮರೆಯೋದಕ್ಕೇನೆ ಮಧುರ, ನೀನು ನನಗೆ ಬೈಬಾರ್ದಾಗಿತ್ತು. ಮಧುರ, ನಿಂಗೆ ನಾನು ಸಹಾಯ ಮಾಡಿದೆ, ನಾನು ತುಂಬ ಖುಷಿಪಟ್ಟೆ. ಈಗ ನೋಡಿದ್ರೆ ನೀನು ನನಗೆ ಬೈತಿದ್ದೆ.